ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಧುಮಹಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಮತ್ತು ನನ್ನ ಮಕ್ಕಳು ಎಲ್ಲ ಮೊನ್ನೆ ಅಷ್ಟೇ ಊರಿಂದ ಬಂದರು. ಬರ್ತಾ ಹಾಗೆ ಮಾವಿನಕಾಯಿ ಕೂಡ ತೊಗೊಂಬಂದಿದ್ರು. ಅದನ್ನು ಯೂಸ್ ಮಾಡಿಕೊಂಡು ಡ್ರೈ ಪಿಕಲ್ ಮಾಡೋಣ ಅಂತ ಅಂದ್ಕೊಂಡು ನಾನು ತೋತಾಪುರಿ ಯೂಸ್ ಮಾಡಿಕೊಂಡು ಡ್ರೈ ಪಿಕಲ್ ಮಾಡ್ತಾಯಿದ್ದೀನಿ. ನೀವು ಯಾವುದಾದ್ರೂ ಮಾವಿನಕಾಯಿನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಈ ಮಾವಿನಕಾಯಿ ಎಲ್ಲನೂ ನೀರಲ್ಲಿ ವಾಶ್ ಮಾಡಿ ಒಂದು ಬಟ್ಟೆಯಲ್ಲಿ ಒರೆಸಿ ಇಟ್ಕೊಂಡಿದ್ದೀನಿ. ನೀರಿನ ಅಂಶ ಇರಬಾರ್ದು, ಅದರಿಂದ ಒಂದು ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡಿದ್ದೀನಿ. ಈ ಥರ ಮಧ್ಯೆ ಕಟ್ ಮಾಡಿಕೊಂಡು ಈ ವಾಟೆ ಏನಿದೆ ಅದನ್ನು ತೆಗೆದುಬಿಟ್ಟು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡ್ರೆ ಆಯಿತು. ನಾವು ಫ್ರೆಂಚ್ ಫ್ರೈಸಿಗೆಲ್ಲ ಯಾವ ಥರ ಇದನ್ನು ಕಟ್ ಮಾಡ್ಕೊತೀವಿ ಆಲೂಗೆಡ್ಡೆನ, ಅದೇ ಥರನೇ ಉದ್ದುದ್ದು ಕಟ್ ಮಾಡ್ಕೊಂಡ್ರೆ ಆಯಿತು. ದಪ್ಪಕ್ಕೂ ಕಟ್ ಮಾಡ್ಕೋಬೋದು ಬೇಕಾದರೆ. ನಾನು ಈ ಥರ ಸ್ವಲ್ಪ ಉದ್ದು ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಈಗಂತೂ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಎಲ್ಲ ಕಡೆ ಮಾವಿನಕಾಯಿ ಸಿಕ್ಕೇ ಸಿಗುತ್ತೆ. ಈ ಸರಿ ಸ್ವಲ್ಪ ಮಾವಿನಕಾಯಿ ಮರಕ್ಕೆ ಕಾಯಿಲೆ ಬಂದಿರೋದ್ರಿಂದ ಸ್ವಲ್ಪ ಕಮ್ಮಿ ಅಂತ ಅನಿಸುತ್ತೆ ಮಾರ್ಕೆಟಲ್ಲಿ ಮಾವಿನಕಾಯಿ ಇರೋದು. ಈ ಸಮ್ಮರಲ್ಲೆಲ್ಲ ಹಳ್ಳಿಗಳ ಕಡೆ ಹೋದರೆ ಫಸ್ಟು ನಮಗೆ ನೆನಪಾಗೋದೇ ಈ ಮಾವಿನಕಾಯಿ, ಸಪೋಟ, ಹಳಸಲಣ್ಣು ಈ ಥರ ಹಣ್ಣುಗಳೇ ನೆನಪಾಗೋದು. ಈ ಥರ ಉದ್ದುದ್ದಕ್ಕೆ ಎಲ್ಲ ಮಾವಿನಕಾಯಿನೂ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಒಂದು 8 ಮಾವಿನಕಾಯಿ ತೊಗೊಂಡಿದ್ದೀನಿ. ಯಾಕಂದರೆ ಇದು ಒಣಗಾದ ಮೇಲೆ ತುಂಬ ಕಮ್ಮಿ ಆಗಿಬಿಡುತ್ತೆ, ಅದರಿಂದ ನಾನು 8 ತೊಗೊಂಡಿದ್ದೀನಿ. ಇದಕ್ಕೀಗ ಸ್ವಲ್ಪ ಉಪ್ಪು, ಖಾರದ ಪುಡಿ ಆ್ಯಡ್ ಮಾಡ್ಕೊಳ್ಳೋಣ. ನನ್ನ ಮಗಳು ಇರೋದ್ರಿಂದ ನನಗೆ ತುಂಬಾ ಕೆಲಸ ಕಮ್ಮಿ ಆಯಿತು. ಯಾಕಂದರೆ ನಾನು ಏನೇ ಮಾಡಲಿ ಎಲ್ಲದಕ್ಕೂ ಬಂದು ಹೆಲ್ಪ್ ಮಾಡ್ತೀನಿ ಅಂತ ನಿಂತ್ಕೊಳ್ತಾಳೆ. ಈಗಾಗಲೇ ಮಾವಿನಕಾಯಿ ಕಟ್ ಮಾಡೋಕ್ಕೆ ಕೂತಾಗ್ಲಿಂದನೂ ಪಕ್ಕದಲ್ಲೇ ಇದ್ದಾಳೆ, ನಾನು ಕಟ್ ಮಾಡ್ತೀನಮ್ಮ ಅಂತ. ಈಗ ಅದನ್ನು ಮಿಕ್ಸ್ ಮಾಡೋದಕ್ಕೂ ಹೆಲ್ಪ್ ಮಾಡ್ತಾ ಇದ್ದಾಳೆ. ಒಂದು ಕಡೆ ಮಾಡಿಸ್ಕೊಳ್ಳೋ ಹಾಗೂ ಇಲ್ಲ, ಒಂದು ಕಡೆ ಬಿಡೋ ಹಾಗೂ ಇಲ್ಲ. 1 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ, 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು, ಇಷ್ಟು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕೆಳಗಡೆಯಿಂದ. ಅದು ನೀಟಾಗಿ ಕೆಳಗಡೆಯಿಂದ ಮಿಕ್ಸ್ ಮಾಡೋಕ್ಕಾಗ್ತಾಯಿಲ್ಲ ಅವಳಿಗೆ, ಆದ್ರೂ ಮಾಡ್ತೀನಿ ಅಂತ ಟ್ರೈ ಮಾಡ್ತಾನೇ ಇದ್ದಾಳೆ, ಕೊಡ್ತಾನೇ ಇಲ್ಲ ನನಗೆ. ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತಲೇ ಏನೋ ಗೊತ್ತಿಲ್ಲ, ಅವಳಿಗೂ ಅಡುಗೆ ಮೇಲೆ ತುಂಬಾ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ. ನಾನು ಏನೇ ಅಡುಗೆ ಮಾಡೋಕ್ಕೆ ಹೋದ್ರೂ ನಾನು ಬರ್ತೀನಿ, ಹೆಲ್ಪ್ ಮಾಡ್ತೀನಿ, ನಾನು ಮಾಡ್ತೀನಿ ಅಂತ ನನ್ನ ಜೊತೆನೇ ನಿಂತಿರ್ತಾಳೆ. ಅಂತೂ ಇಂತೂ ಮಿಕ್ಸ್ ಮಾಡಿ ಮುಗಿಸಿಳು. ಬರೀ ಕೈಯಲ್ಲೆಲ್ಲ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ, ಈ ಥರ ಏನಾದರೂ ಸೌಟು ಆ ಥರ ಏನಾದ್ರು ತೊಗೊಂಡು ಮಿಕ್ಸ್ ಮಾಡಿ. ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಬೇಗ ಹಾಳಾದಂಗೆ ಆಗುತ್ತೆ. ಅದರಿಂದ ಅದನ್ನು ಒಂದು ದಿವಸ ನೆನೆಯೋಕೆ ಇಟ್ಟಿದ್ದೆ ನಾನು. ಒಂದು ದಿವಸ ನೆನೆದಾದ್ಮೇಲೆ ನೆಕ್ಸ್ಟ್ ಡೇ ಇದನ್ನು ಒಣಗಕ್ಕೆ ಹಾಕ್ತಾಯಿದ್ದೀನಿ. ಅದು ನೀರು ಬಿಟ್ಕೊಂಡಿರುತ್ತೆ, ಆ ನೀರನ್ನ ಸಪ್ರೇಟು ಬೇರೆದಕ್ಕೆ ಸೋಸ್ಕೊಂಡು ಬರೀ ಕಾಯಿನ ಮಾತ್ರ ಒಣಗಕ್ಕೆ ಹಾಕ್ಕೊತಾ ಇದ್ದೀನಿ. ಒಂದು ದಿವಸ ಒಣಗಿದ್ರೆ ಸಾಕಿದು. ಈಗ ಬಿಸಿಲು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಒಂದು ದಿವಸ ಒಣಗಿಸ್ಕೊಂಡ್ರೆ ಸಾಕು, ನೀಟಾಗಿ ಒಣಗುತ್ತೆ. ನೋಡಿ, ಇದು ಒಣಗಾದ್ಮೇಲೆ ಈ ಥರ ಆಗಿದೆ. ನಾನು ಇಷ್ಟೊಂದು ಆಗಿದೆ ಅಂತ ಅಂದ್ಕೊಂಡೆ, ನೋಡಿದ್ರೆ ಈಗ ಒಂದೇ ಒಂದು ಪ್ಲೇಟ್ ಅಷ್ಟು ಆಗಿದೆ ಅಷ್ಟೇನೆ. ಕಟ್ ಮಾಡಬೇಕಾದ್ರೆ ಎಷ್ಟೊಂದಿದೆ ಅಂತ ಅನ್ನಿಸ್ತಿತ್ತು, ಒಣಗಾದ್ಮೇಲೆ ಎಷ್ಟಾಗಿದೆ. ಇದು ಹಾಗೆ ಕೈಯಲ್ಲೇ ಮುರಿದ್ರೆ ಈಗ ಹಾಗೆ ಮುರಿತಾ ಇದೆ ನೋಡಿ, ಇಷ್ಟು ಒಣಗಿದ್ರೆ ಸಾಕು. ಇದು ಬಿಸಿಲು ಜಾಸ್ತಿ ಇರೋದ್ರಿಂದ ಒಂದು ದಿವಸ ಒಣಗಿಸಿದ್ರೆ ಸಾಕು, ಚೆನ್ನಾಗಿ ಒಣಗುತ್ತೆ. ಈಗ ಇದಕ್ಕೊಂದು ಮಸಾಲೆ ಪುಡಿ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ, 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ, ಇಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಸಾಸಿವೆ ಎಲ್ಲ ಸಿಡಿಯೋವರೆಗೂ ಹುರ್ಕೊಂಡ್ರೆ ಸಾಕು. ಇದು ಅದು ಹುರ್ಕೊಂಡಾದ್ಮೇಲೆ ತಣ್ಣಗಾಗೋಕ್ಕೆ ಇಟ್ಟಿದ್ದೀನಿ. ಈಗ ಅದೇ ಬಾಣಲಿಗೆನೇ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ ನಾನು ಒಗ್ಗರಣೆಗೆ. ಅದಕ್ಕೆ ಹಾಗೆಯೇ 1 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಒಂದು 3/4 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು, ಒಂದೇ ಒಂದು ಚಿಟಿಕೆಯಷ್ಟು ಇಂಗು, ಇಷ್ಟು ಆ್ಯಡ್ ಮಾಡಿ ಸ್ವಲ್ಪ ಅದೆಲ್ಲ ಹಸಿ ವಾಸನೆ ಹೋಗೋ ಥರ ಹುರ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು. ಇದು ಜಾಸ್ತಿ ಏನು ಹುರಿಬೇಕಂತೇನಿಲ್ಲ. ಈ ಉಪ್ಪಿನಕಾಯಿನ ಫ್ರಿಜ್ಜಲ್ಲೇ ಇಡಬೇಕು ಅಂತೇನಿಲ್ಲ, ಹೊರಗಡೆನೇ ನೀವು ಸುಮಾರು ವರ್ಷ ಸ್ಟೋರ್ ಮಾಡಿ ಇಟ್ಕೋಬೋದು. ಯಾವುದೇ ಥರ ಹಾಳಾಗೋದಾಗಲಿ ಆ ಥರ ಎಲ್ಲ ಏನೂ ಆಗೋದಿಲ್ಲ. ಈಗಿದು ಹಸಿ ವಾಸನೆ ಎಲ್ಲ ಹೋಗಿದೆ. ಇದನ್ನೀಗ ಸ್ಟವ್ ಆಫ್ ಮಾಡಿಬಿಟ್ಟು ಕೆಳಗೆ ಇಟ್ಕೊಂಡು ಆ ಮಾವಿನಕಾಯಿ ಏನು ಒಣಗಿದೆ ಅದನ್ನು ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಆ ಮಸಾಲೆ ಎಲ್ಲ ಆ ಮಾವಿನಕಾಯಿ ಒಣಗಿರೋದಕ್ಕೆ ನೀಟಾಗಿ ಹಿಡಿಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಈ ಥರ ಮರದ ಕೈಯಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೆಳಗಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಮಸಾಲೆ ಎಲ್ಲ ನೀಟಾಗಿ ಮಾವಿನಕಾಯಿಗೆ ಹಿಡಿಬೇಕು. ಅದಾದಮೇಲೆ ಅದ್ರ ಏನು ರುಬ್ಬಿದ್ದೋ ನಾವು ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಒಂದು ಸಾರಿ. ಮಾವಿನಕಾಯಿ ಸೀಸನ್ ಬಂದರೆ ಸಾಕು, ಉಪ್ಪಿನಕಾಯಿ, ಮಾವಿನಕಾಯಿ ಚಿತ್ರಾನ್ನ, ಇದರಲ್ಲೇ ಸುಮಾರು ರೆಸಿಪಿಗಳನ್ನೆಲ್ಲ ಮಾಡ್ಬೋದು.
ನಾರ್ಮಲಾಗಿ ಉಪ್ಪಿನಕಾಯಿ ಎಲ್ಲ ಏನು ಮಾಡ್ತೀವಿ ಅದಕ್ಕೆ ಮಸಾಲೆ ಹಾಕಿರ್ತೀವಲ್ಲ ಅದು ಸ್ವಲ್ಪ ಹೊರಗಡೆ ಇಟ್ಟರೆ ಹಾಳಾದಂಗೆಲ್ಲ ಆಗುತ್ತೆ. ಈ ಥರ ಎಲ್ಲ ಮಾಡಿಟ್ಟರೆ ಈ ಥರ ಒಣಗಿಸಿ ಮಾಡೋದ್ರಿಂದ ತುಂಬ ದಿವಸನೇ ಸ್ಟೋರ್ ಮಾಡಿ ಇಟ್ಕೋಬೋದು ನಾವು. ನೋಡಿ ಈ ಥರ ಮಿಕ್ಸ್ ಮಾಡಾದಮೇಲೆ ರೆಡಿ ಆಗುತ್ತೆ ಡ್ರೈ ಪಿಕ್ಕಲ್ಲು. ಹಾಗೆ ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡ್ತಿರೋ ವೀಡಿಯೋಸ್ಗಳಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೋಬೇಕಂತ ಇದ್ದರೆ ಹಾಗೆ ಕಮೆಂಟ್ಸಲ್ಲಿ ತಿಳಿಸಿ. ನಾನು ಆದಷ್ಟು ಟ್ರೈ ಮಾಡ್ತೀನಿ ಚೇಂಜ್ ಮಾಡ್ಕೊಳ್ಳೋಕ್ಕೆ. ನೋಡಿ ರೆಡಿ ಆಗಿದೆ ಮ್ಯಾಂಗೋ ಡ್ರೈ ಪಿಕ್ಕಲ್ಲು. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಮಾವಿನಕಾಯಿ ರೆಸಿಪಿನೇ ಹಾಗೆ. ಓಕೆ, ಒನ್ಸ್ ಅಗೇನ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಸಿ ಯು ದ ನೆಕ್ಸ್ಟ್ ಬ್ಲಾಗ್. ಬಾಯ್. ಥ್ಯಾಂಕ್ ಯು.